ಅವ್ರು ನೋಡಿದ್ರೆ ಮತ್ತೆ ಇದು ಮಾಡ್ತಾರೆ. ಅಷ್ಟೊಳಗೆ ನೋಡ್ಕೊಂಡು ನೋಡಲಿ ಪಾಕ ಅದೇನಂತಾರಲ್ಲ ಜ್ವಾಲಾಮುಖಿ. ಟೈಮೇ ಚೆನ್ನಾಗಿಲ್ಲ ಸ್ನೇಹಿತರೆ, ಕಾಣ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ರೆ ಅಲ್ಲ ಟೈರ್ ಸೆಕೆಂಡ್ ಸ್ವಲ್ಪ ಪಂಚರ್ ಆಗೈತೆ. ಎಲ್ಲಿದ್ದೀವಿ ಅಂದರೆ ನಮ್ಮ ಹಾವೇರಿ ಬೈಪಾಸಲ್ಲಿ ಹೋಯ್ತಾ ಇದ್ದೀನಿ. ಗೋವಾದಿಂದ ನಾನ್ ಸ್ಟಾಪ್ ಬರ್ತೇನೆ. NH4 ಬೈ ಸ್ಟೇಟ್ ಹೈವೇ ಚನ್ನಗಿರಿ 53 ಕಿಲೋಮೀಟ್ರ್ ಐತೆ ಇನ್ನು ಕರೆಕ್ಟಾಗಿ ಚನ್ನಗಿರಿ ಹೋಗಿ ಎಲ್ಲಿಂದ ಎಲ್ಲಿ ನೋಡ್ರಿ ಹಚ್ಚ ಹಸ್ರಾಗಿ ಕಾಣ್ತದೆ. ಸಾಕಾದಾಗೈತಿಲ್ಲಲ್ಲ ಅಲ್ಲಿ ಬಟ್ಟೆ ಒಗೆಯೋಕ್ಕೆಲ್ಲ ಕಲ್ಲುಗಳೆಲ್ಲ ಸಾಕಾದ ಮಾಡವ್ರೆ. ನಮ್ಮ ಸೂರ್ಯ ದೇವ ಬೆಳಗಿನ ಶುಭ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲಪ್ಪ ಇದೀನ ಅಂದರೆ ಗೋವಾದಲ್ಲಿ ಗಾಡಿ ಖಾಲಿ ಮಾಡ್ತಾಯಿದ್ದಾರೆ. ಲಾಸ್ಟ್ ಟ್ರಿಪ್ಪು ನಮ್ಮ ಯಲ್ಲಾಪುರ ಘಾಟ್ ಇಳಿಸೋದ್ರಲ್ಲಿ ಎಂಡ್ ಮಾಡಿದ್ದೆ. ಅಲ್ಲಿಂದ ಬಂದು ಇವಾಗ ಇಲ್ಲಿಗೆ ಖಾಲಿ ಮಾಡ್ತಾಯಿದ್ದಾರೆ. ನಿನ್ನೆ ನೈಟ್ ಬಂದೆ, ಖಾಲಿ ಮಾಡಿಲ್ಲ. ಇವಾಗ ಖಾಲಿ ಮಾಡ್ತಾಯಿದ್ದಾರೆ. ನೋಡಿ ಯಾವ ಥರ ಇದೆ, ಅಲ್ಲಿ ಬೆಂಕಿ ಸುಡ್ತಾ ಇರೋದು. ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಆದರೂ ಮಾಡ್ತಾಯಿದ್ದೀನಿ ನಾನು. ನೋಡಿ ಬೆಂಕಿ ಕೆಂಡ ಹೆಂಗಿದಾವೆ ಅಂತ. ಅವ್ರು ನೋಡಿದ್ರೆ ಮತ್ತೆ ಇದು ಮಾಡ್ತಾರೆ. ಅಷ್ಟೊಳಗೆ ನೋಡ್ಕೊಂಡು ನೋಡಲಿ ಪಾಕ ಅದೇನಂತಾರಲ್ಲ ಜ್ವಾಲಾಮುಖಿ ಹಂಗೈತೆ. ಈ ಕಬ್ಬಣ ನಮ್ಮ ಸ್ಪಾಂಜು ಎಲ್ಲ ಮಿಕ್ಸ್ ಮಾಡಿ ಅಲ್ಲಿ ಇದು ಮಾಡ್ತಾವ್ರೆ ನೋಡಿ. ಅಲ್ಲಿ ಎಲ್ಲ ಕರಗಿಸೋದು, ಜೊತೆಲಿ ಮಿಕ್ಸ್ ಮಾಡಿ ಕರಗಿಸೋದು. ಕರೆಂಟಿಂದ ಕರಗಿಸಿ ಅದರಿಂದ ಬುಲೆಟ್ ತೆಗೆದು ಬುಲೆಟಿಂದ ಹ್ಯಾಂಗಲ್ಲು, TMT, ಸ್ಟೀಲು, ಪಾಲು, ಹಾಳು ಮೂಳು, ಕಸ ಕಡ್ಡಿ ಎಲ್ಲ ತೆಗಿತಾರೆ. ಇದು ಮಿಕ್ಸ್ ಮಾಡೋಕ್ಕೆ ಅದನ್ನೆಲ್ಲ. ಅಯ್ಯೋ ಬಂದ ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ, ಗೋವಾದಲ್ಲಿ ನಿನ್ನೆ ಗಾಡಿ ಖಾಲಿಯಾಗಿ ಇವತ್ತು ಲೋಡಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ ನಮ್ಮ ಡ್ರೈವರ್ಗಳು ಹಣೆ ಬರ ನೋಡಿದ್ರಾ? ನೋಡಿ ಅಲ್ಲೊಂದು ನೋಡಿ, ಅಲ್ಲಿ ಈ ಫ್ಯಾಕ್ಟ್ರಿ ನಿನ್ನೆ ಇದೇ ಫ್ಯಾಕ್ಟ್ರಿಯಲ್ಲೇ ನಾನು ಖಾಲಿ ಮಾಡ್ಕೊಂಡು ಹೋದೆ. ನಿನ್ನೆ ನಮ್ಮ ಟೈಮ್ ಚೆನ್ನಾಗಿತ್ತು, ಮಳೆ ಬಂದಿಲ್ಲ. ಇವತ್ತು ಮಳೆ ಬರೋಕ್ಕೆ ಶುರುವಾಗ್ಬಿಟ್ಟಿದೆ ನೋಡಿ. 4 ಸಲ ಶಾಂಪಲ್ ಹೊಡಿತಾನೆ ಇವನು. ಈ ಥರ ನೋಡಿ, ತಾರ್ಪಾಲ್ ಬಿಚ್ಚಬೇಕು ಹಾಕ್ಬೇಕು, 4 ಸಲನೂ ಬಿಚ್ಚಬೇಕು ಹಾಕ್ಬೇಕು, ಬಿಚ್ಚಬೇಕು ಹಾಕ್ಬೇಕು. ಅದೇ ಸ್ಪಾಂಜ್ ನಿನ್ನೆ ನಾನು ತುಂಬ್ಕೊಬಂದಿದ್ದು ನೋಡಿ, ಇವತ್ತು ಆ ಗಾಡಿ ತುಂಬ್ಕೊಬಂದಿದ್ದೆ. ಇವತ್ತು ಇಲ್ಲೇ ಫ್ಯಾಕ್ಟ್ರಿಗೆ ಬಂದಿದ್ದೀನಿ, ತೂಕ ಮಾಡಿಸ್ಬೇಕು. ಲೋಡು ಎಲ್ಲಿಗಪ್ಪ ಅಂದರೆ ನಮ್ಮ ಮೈಸೂರಿಗೆ ಲೋಡ್ ಆಗ್ತೈತೆ. ಮೈಸೂರು ಲೋಡಿಗೆ ಬಂದಿದ್ದೀನಿ. ಅಂದರೆ ಬೇರೆ ಫ್ಯಾಕ್ಟ್ರಿಯಿಂದ ಲೋಡು ಅಲ್ಲಿ ವೇಬ್ರಿಡ್ಜ್ ಏನೋ ಪ್ರಾಬ್ಲಮ್ ಐತೆ ಅಂತೇಳಿ ಈ ಫ್ಯಾಕ್ಟ್ರಿಗೆ ಕರ್ಸೋರು ತೂಕ ಮಾಡ್ಸೋಕ್ಕೆ. ಇದೊಂದು ದೊಡ್ಡ ಸಮಸ್ಯೆ. ರೋಡ್ ಬೇರೆ ರೆಡಿ ಮಾಡ್ತಾವ್ರೆ, ಎಲ್ಲ ಕಡೆ ಕಿತ್ತು ಕೆರೆ ಆಡಿಸ್ಬಿಟ್ರೆ ರೋಡು, ಇಂಡಸ್ಟ್ರಿಯಲ್ ರೋಡು. ಮಳೆಗಳು ಬಂದರೆ ಇದೊಂದು ಸಮಸ್ಯೆಗಳು ಮಳೆಗಾಲದಲ್ಲಿ ನಮ್ಮ ದೊಡ್ಡ ಗಾಡಿಯವ್ರದ್ದು. ಇನ್ನೆಲ್ಲ ಸೆಕ್ಯೂರಿಟಿ ಮಾತಾಡ್ಕೊಂಬತ್ತೀನಂತ ಹೋದ. ಇದು ನೋಡ್ರೆ ಸೆಕ್ಯೂರಿಟಿ ಬರ್ತಾ ಇಲ್ಲ. ಮಳೆ ಮಾತ್ರ ಸಿಕ್ಕಾಬಟ್ಟೆ ಮೋಡ, ಅವಾಲಿಂದ ಮಿಂಚು ಹೊಡಿತಾ ಇದೆ. ಗುಡುಗು ಮಿಂಚು. ಮೋಡ ಅಂತೂ ಕಾಣ್ತಾ ಇಲ್ಲ. ಈ ಕಡೆ ಒಂದು ಸ್ವಲ್ಪ ಕಾಣುತ್ತೆ ಮೋಡ. ಆಲ್ರೆಡಿ ಒಂದು 4-5 ಹನಿ ಬಂದು ಹೋಯ್ತಿದ್ದು, ಅಂಥದ್ದೇನು ಕಾಣ್ತಾ ಇಲ್ಲ. ನೋಡೋಣ, ಸದ್ಯಕ್ಕೆ ಲೋಡ್ ಆಗಲಿ. ಲೋಡ್ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಟೈಮು ಆಲೆ 12:15. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ಲೋಡ್ ಅಂತೂ ಬೇಗ ಆಗುತ್ತೆ. ಇಲ್ಲಿ ವೇಬ್ರಿಡ್ಜ್ ಪ್ರಾಬ್ಲಮ್ ಇರೋದ್ರಿಂದ ಇವತ್ತು ಇಷ್ಟೊತ್ತು ಲೇಟ್ ಇಲ್ಲಿ ಬಂದಿದ್ದೀವಿ. ಅಲ್ಲೇ ವೇಬ್ರಿಡ್ಜ್ ಆಗ್ಬಿಡಿದ್ರೆ ಎಷ್ಟು ಬೇಗ ಲೋಡ್ ಆಗುತ್ತೆ. ಮಳೆ ಹನಿಯಕ್ಕೆ ಶುರುವಾಯಿತು. ಇದು ಗ್ಲಾಸಲ್ಲಿ ಕಾಣ್ತಿರ್ಬೋದು, ಕಾಣ್ತಿದ್ಯಾ? ಮಳೆ ಹನಿಯಕ್ಕೆ ಶುರುವಾಯಿತು. ಮಳೆಗಾಲದಲ್ಲಿ ಈ ಥರ ನೋಡ್ರೆ ನಮಗೆ ಜೋರಾಯಿತು ಮಳೆ. ನೋಡಿ ಕಾಣ್ತಿರ್ಬೋದು ಮಳೆ. ಗಾಡಿ ನಿಂತುಬಿಟ್ರೆ ಸಮಸ್ಯೆಗಳು, ತೂಕಗಳು ಶಾರ್ಟೇಜ್ ಬರೋದು ಇವೆಲ್ಲ ಆಗ್ತವೆ. ಕರಿತವ್ರೆ. ನಿಮಗೆ ಎಷ್ಟು ಮಳೆ ಬಂದ್ಬಿಡೈತೆ. ಹಲೋ
ಹಲೋ ನೋಡಿ, ತೂಕ ಮಾಡ್ಕೊಂಡು ಈ ಫ್ಯಾಕ್ಟ್ರಿ ತಗ ಬಂದ್ಬಿಟ್ಟೆ. ಎಷ್ಟು ಮಳೆ ಅಂದರೆ ಅಷ್ಟು ಮಳೆ ಬಿದ್ದುಬಿಡ್ತು. ಹೋಗಿ ಇದ್ದಕ್ಕಿದ್ದಂಗೆ ಪಟ 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 ಅಂತ ಬಂದ್ಬಿಡ್ತು ಮಳೆ. ಇಲ್ಲಿ ಒಳಗೆ ಬಿಡಬೇಕು, ಸೆಕ್ಯೂರಿಟಿಗಳು ಬರ್ತಾಯಿಲ್ಲ. ನಮ್ಮ ಜೊತೆ ಬಂದಿರೋ ಸೆಕ್ಯೂರಿಟಿ ಫೋನ್ ಮಾಡಿ ಕೇಳ್ತಾವನೆ ಒಳಗೆ ಬಿಡಬೇಕಾ, ಏನು ಎತ್ತ ಇಲ್ಲೇ ನಿಲ್ಸ್ಕೋಬೇಕಾ ಅಂತ. ಸದ್ಯಕ್ಕೆ ಮಳೆ ನಿಂತರೆ ಬೆಸ್ಟು. ಇಲ್ಲ ಮಳೆಯಲ್ಲಿ ಲೋಡ್ ಮಾಡಿದ್ರೆ ಮತ್ತೆ ಇನ್ನೊಂದ್ಸಲಿ ಕಾಟ ಹೋಗ್ಬೇಕಂದ್ರೆ ಟೆನ್ಷನ್. ನೆನೆಯಂಗಿಲ್ಲ, ನೆಂದರೆ ತುಕ್ಕಿಡ್ದಂಗೆ ಆಗುತ್ತೆ. ಅದೇ ಫ್ಯಾಕ್ಟ್ರಿ ಗೇಟ್ ನೋಡಿ, ಯಾರೂ ಸೆಕ್ಯೂರಿಟಿ ಕಾಣ್ತಿಲ್ಲ ಮಳೆ ಬರ್ತಾ ಇರೋದ್ರಿಂದ. ಬರೀ ಒಳಗೋಗಿ ಲೋಡ್ ಮಾಡಿಸೋಣ, ಆಮೇಲೆ ಸಿಗೋಣ. ಏನೇನಾಗುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ. ರೋಡೆಲ್ಲ ಕಂಪ್ಲೀಟಾಗಿ ತಾರ್ಪಾಲ್ ಹಾಕಿದ್ದಾಯಿತು ಕ್ಲೀನಾಗಿ. ಒಂಚೂರು ತಾರ್ಪಾಲು ಮಳೆ ಬಂದ್ರೂ ಸಮಸ್ಯೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ತಾರ್ಪಾಲ್ ಹಾಕಿದ್ದೀವಿ. ಇದ್ರ ಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಇನ್ನು ಬಿಲ್ ಎಷ್ಟೊತ್ತು ಕೊಡ್ತಾರೋ ಗೊತ್ತಿಲ್ಲ. ಬಿಲ್ ಇಸ್ಕೊಳ್ಳೋಣ. ನೋಡಿದ್ರ ದೇವು ತೊಗೊಬಿಟ್ಟಿದ್ದೀವಿ. ಅಯ್ಯಪ್ಪ ಬಿಸಿಲು, ಮಳೆ 1 ಅವರ್ ಏನೋ ಒಯ್ದ್ಬಿಟ್ಟು ಹೋಯ್ತು ಅಷ್ಟೇ. ಆಮೇಲೆ ಇರೋ ಬರೋ ಬಿಸಿಲೆಲ್ಲ ಓಡಿಸ್ತೈತೆ ನೋಡಿ, ಹಿಂಗೆ ಕಾಣ್ತೀವಿ ಬಿಸಿಲು. ತಾರ್ಪಾಲ್ ಫುಲ್ ಕಂಪ್ಲೀಟ್ ಕ್ಲಿಯರ್. ನಮ್ಮ ಟೈಮೇ ಚೆನ್ನಾಗಿಲ್ಲ ಸ್ನೇಹಿತರೆ. ಕಾಣ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ರೆ ಆಲೆ ಟೈರ್ ಸೆಕೆಂಡ್ ಹಾಕ್ಸಲು ಪಂಚರ್ ಆಗೈತೆ. ಚೆಕ್ ಮಾಡಿ ಈಗ ಫಸ್ಟು ಸ್ಟೆಪ್ನಿ ಹಾಕೊಳ್ಳೋಣ, ಆಮೇಲೆ ಸಿಗೋಣ. ಏನೇನಾಗೈತೆ ಅನ್ನೋದು ಗೊತ್ತಾಗ್ತಿಲ್ಲ. ಬಿಚ್ಚಿ ಅಂದರೆ ಇವಾಗ ಸ್ಟೆಪ್ನಿ ಬೇರೆ ಇಲ್ಲ, ಲಿಫ್ಟ್ ಹಾಕ್ಸಲು ಬಿಚ್ಚಿ ಇದಕ್ಕೆ ಹಾಕ್ಕೊಂಡು ಇದ್ರದ್ದು ತೆಗೆದು ಲಿಫ್ಟ್ ಹಾಕ್ಸಲು ಹಾಕೋಬೇಕು. ಬರ್ರಿ ನಮ್ಮ ಕೆಲಸವನ್ನು ನಾವು ಮಾಡೋಣ, ಆಮೇಲೆ ಸಿಗೋಣ. ನೋಡಿ ಸ್ನೇಹಿತರೆ ನಮ್ಮ ಟೈಮ್ ಹೆಂಗಿದೆ ಅಂತ. ವೀಲ್ ಬೋಲ್ಟ್ ಬಿಚ್ಚಕ್ಕೆ ಹೋದಾಗ ಬಿಚ್ಚಿ ಎಲ್ಲ ಫಿಟ್ ಮಾಡಿ ನಾನು ಟೈಟ್ ಮಾಡಬೇಕು. ಆ ಟೈಮಲ್ಲಿ ಜಾಕ್ ರಾಡೆ ಫಿನಿಶ್. ಲಾಸ್ಟ್ 1 ಬೋಲ್ಟ್ ಟೈಟ್ ಮಾಡಬೇಕಾಯಿತು. ಮಿಷಿನ್ ತಗೊಬಂದು ಹಾಕಿ ಟೈಟ್ ಮಾಡಿದ್ವಿ. ನೋಡಿ ಹೆಂಗಾಗೈತೆ. ಫಸ್ಟು ಲೇತಿಗೆ ತೊಗೊಂಡೋಗಿ ಇದನ್ನು ರೆಡಿ ಮಾಡಿಸ್ಕೊಂಡು ನೆಕ್ಸ್ಟ್ ಟ್ರಿಪ್ಪಿಂದ ಓಡ್ಸೋಕ್ಕೆ ಸರಿ. ಇಲ್ಲಾಂದ್ರೆ ಮತ್ತೆ ರನ್ನಿಂಗಲ್ಲಿ ಪಂಚರ್ ಗಿಂಚರ್ ಆದರೆ ಸಮಸ್ಯೆಗಳು ಆಗ್ಬಿಡ್ತವೆ. ಲೋಡ್ ಮಾಡ್ಕೊಂಡು ಕಾರವಾರದಲ್ಲಿ ಇದ್ದೀನಿ ಸ್ನೇಹಿತರೆ. ಬಾರ್ಡ್ರೆಲ್ಲ ಪಾಸ್ ಮಾಡ್ಕೊಂಡು ಬಂದೆ. ಗೋವಾದಲ್ಲಿ ಬೇರೆ ಸೆಕೆಂಡ್ ಆಕ್ಸಲ್ ಬೇರೆ ಪಂಚರ್ ಆಗ್ಬಿಡ್ತು. ಸ್ಟೆಪ್ನಿ ಬೇರೆ ಎಲ್ಲ ಫಿಟ್ ಮಾಡ್ಕೊಂಡು ಎಲ್ಲೂ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಸೀದಾ ಬಂದುಬಿಟ್ಟೆ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಕಾರವಾರದಿಂದ ಈ ಕಡೆ ಕಾಳಿ ನದಿ ಬರುತ್ತಲ್ಲ, ಕಾಳಿ ನದಿ ಬ್ರಿಡ್ಜ್ ಹತ್ರ ಇದ್ದೀನಿ ನೋಡಿ. ಇದು 1 ವೇ. ಇವಾಗ ಮುಂಚೆ ಅದರಲ್ಲಿ ಹೋಗ್ತಾ ಇದ್ದಿದ್ದು ಹಳೆ ಬ್ರಿಡ್ಜ್ ರೋಡು. ಮಳೆಗೆ ಗ್ಲಾಸ್ ನೋಡಿ ಹೆಂಗಾಗ್ಬಿಟ್ಟೆ. ಗೋವಾದಲ್ಲೆಲ್ಲ ಚೆನ್ನಾಗಿ ಮಳೆ, ನಮ್ಮ ಕರ್ನಾಟಕದಲ್ಲಿ ಮಳೆ ಇಲ್ಲ. ಅಂದರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಳೆ ಇದೆ, ಇಲ್ಲಿಲ್ಲ. ಇಲ್ಲೂ ಬರೋ ಐತೆ, ಮಿಂಚು ಹೊಡಿತಾ ಇದೆ. ಬರೋ ಮುನ್ಸೂಚನೆಗಳು ಬೇಜಾನಾಗವೆ. ಆಮೇಲೆ ಇದು ಕಾಳಿ ನದಿ ಬ್ರಿಡ್ಜು ಪಕ್ಕದಲ್ಲಿ ಬ್ರಿಡ್ಜ್ ಇತ್ತಲ್ಲ, ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ನಾನು ಹಾಕಿದ್ದೆ, ಕೆಲಸ ಮಾಡ್ತಾವ್ರೆ ಆದಷ್ಟು ಬೇಗ ಮುಗಿದ್ಬಿಡ್ತೈತೆ ಕೆಲಸ ಅಂತ. ಏನೋ ಮಾಡ್ತಿದ್ರು. ಆಮೇಲೆ ನೋಡಿ ಇರೋ ಬರೋ ಪಿಲ್ಲರೆಲ್ಲ ತೆಗೆದುಬಿಟ್ಟಾರೆ. ಒಂದೇ ಒಂದು ಪಿಲ್ಲರು ಇಲ್ಲ ಇವಾಗ. ಅದಕ್ಕೆಲ್ಲ ಪಿಲ್ಲರೆಲ್ಲ ತೆಗೆದುಬಿಟ್ಟು ಕೆಲಸನೇ ಸ್ಟಾಪ್ ಮಾಡಿಬಿಟ್ಟಾರೆ. ಏನು ಬ್ರಿಡ್ಜ್ ಮಾಡ್ತಾರಾ ಇಲ್ವಾ ಅನ್ನೋದೇ ಗೊತ್ತಾಗ್ತಿಲ್ಲ. ಒಂದೇ ಬ್ರಿಡ್ಜಲ್ಲಿ ನಿಲ್ಲಿಸ್ತಾರಾ ಇಲ್ಲ ಪಕ್ಕದಲ್ಲಿ ಬ್ರಿಡ್ಜ್ ಮಾಡ್ತಾರಾ ಏನೋ ಡೌಟ್ ಐತೆ. ಯಾಕಂದರೆ ಪಿಲ್ಲರ್ಗಳಿತ್ತಲ್ಲ, ನಾವೇನು ಅನ್ಕೊಂಡೆ ಆ ಪಿಲ್ಲರ್ಗಳ ಮೇಲೇ ಮತ್ತೆ ಬ್ರಿಡ್ಜ್ ಕೂರಿಸ್ತಾರೆ ಅನ್ಕೊಂಡಿದ್ವಿ ಕೆಲಸ ಮಾಡ್ತಿರೋದು ನೋಡಿದ್ರೆ. ಆಮೇಲೆ ಒಂದಿನ ನೋಡಿದ್ರೆ ಪಿಲ್ಲರ್ಗಳು ಒಂದೂ ಇಲ್ಲ. ಇದ್ದ ಪಿಲ್ಲರ್ಗಳೆಲ್ಲ ತೆಗೆದುಬಿಟ್ಟಾರೆ, ಕೆಲಸನೂ ಮಾಡ್ತಾಯಿಲ್ಲ. ಬ್ರಿಡ್ಜು ನಿಲ್ಲಿಸ್ಬಿಟ್ರಂಗೆ ಅವರೇ. ಈ ಸರೌಂಡಿಂಗಲ್ಲಿ ಯಾರ ಇದ್ದರೆ ನಿಮ್ಗೇನಾರು ಗೊತ್ತಿದ್ರೆ ಐಡಿಯಾ ತಿಳಿಸಿ. ದೆನ್ ಬ್ರಿಡ್ಜ್ ಮಾಡ್ತಾರಾ ಇಲ್ಲ ಮಾಡಲ್ವ, ಇದು ಒಂದೇ ಬ್ರಿಡ್ಜಲ್ಲೇ ಓಡಾಡಬೇಕಾ ಅಂತ. ಒಂದೇ ಬ್ರಿಡ್ಜ್ ಯಾವತ್ತಿದ್ರೂ ಡೇಂಜರೇ. ಇದು ಪಕ್ಕದಲ್ಲಿ ಬ್ರಿಡ್ಜ್ ಮಾಡಲೇಬೇಕು, ಇನ್ನೊಂದು ಬ್ರಿಡ್ಜ್ ಹೊಸದು. ಸಮಾಧಾನ ನೋಡಿ. ಆ ಕಡೆ ಏನೂ ಇಲ್ಲ, ಇಲ್ಲೆಲ್ಲ ಪಿಲ್ಲರ್ಗಳಿತ್ತು, ಎಲ್ಲ ತೆಗೆದುಬಿಟ್ಟ. ಅಣೆಯ ಆಟ ಅಣೆಯ ಅಲ್ಲಿಂದ ಸ್ಪೀಡಾಗಿ ಬಂದ್ಬಿಟ್ಟು ಇಲ್ಲಿ ಸ್ಲೋ ಮಾಡಿಬಿಟ್ರೆ ಹೆಂಗೆ ಅಣೆಯ. ಅದೇ ಹಳೆ ರೋಡು. ನಿಮಗೆ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ಸ್ ಹಾಕಿ ನೋಡೋಣ. ಅದೇನು ಬ್ರಿಡ್ಜ್ ಮಾಡ್ತಾರಾ ಇಲ್ಲ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟಾರ ಅಂತ. ನನ್ನ ಅನಿಸಿಕೆ ಪ್ರಕಾರ ಬ್ರಿಡ್ಜ್ ಕಂಪಲ್ಸರಿ ಬೇಕು, ಇನ್ನೊಂದು ಬ್ರಿಡ್ಜ್ ಬೇಕೇ ಬೇಕು. ಇವಾಗ 2 ಬ್ರಿಡ್ಜ್ ಇದ್ರೋದ್ರಿಂದ ಆ ಬ್ರಿಡ್ಜು ಇದಾದಾಗ ಈ ಕಡೆ ಬ್ರಿಡ್ಜಲ್ಲಿ ಬಿಟ್ಟರು ಗಾಡಿನ. ಒಂದೇ ಇದ್ದಿದ್ರೆ ಏನಾಗಿರೋದು ಕತೆ ಹೇಳೋ, ದಾರಿನ ಟೋಟಲ್ ಬಂದಾಗ್ಬಿಡೋದು. ಹಂಗಾಗಿ ಯಾಕಂದರೆ ಇದು ನನ್ನ ಅನಿಸಿಕೆ ಅಷ್ಟು ಚೆನ್ನಾಗಿ ಮಾಡಿಲ್ಲ. ಯಾಕಂದರೆ ಏರುಪೇರವೆ ಈ ಬ್ರಿಡ್ಜಿನು ಒಂದೇ ಲೆವೆಲ್ ಆಗಿಲ್ಲ. ಎಲ್ಲ ಬ್ರಿಡ್ಜ್ಗಳಿಗೆ ಥರ
ಕೆಲವು ಬ್ರಿಡ್ಜ್ಗಳೆಲ್ಲ ಹೆಂಗಿರ್ತಾವೆ ಗೊತ್ತಾ, ಒಂದೇ ಲೆವೆಲಾಗಿರ್ತವೆ. ಇದು ಹಂಗಲ್ಲ, ಏರುಪೇರು, ಹತ್ತು ಇಳಿ ಥರ ಏರುಪೇರುಗಳವೆ ಬ್ರಿಡ್ಜ್ ಇದನ್ನು. ಹಾಗಾಗಿ ನಮಗೂ ಒಂದು 10% 20% ನಮಗೂ ಈ ಥರ ಈ ಬ್ರಿಡ್ಜ್ ಮೇಲೆ ನಂಬಿಕೆ ಇಲ್ಲ. ಇನ್ನೊಂದು ಬ್ರಿಡ್ಜ್ ಇದ್ದರೆ ಓಕೆ, ನೋಡೋಣ. ನಿಮ್ಗೆ ಯಾರಿಗಾರು ಗೊತ್ತಿದೆ ಕಮೆಂಟ್ಸ್ ಹಾಕಿ. ಸದ್ಯಕ್ಕೆ ಕಾರವಾರ ಸಿಟಿ ಎಂಟ್ರಿ ಕೊಡ್ತಾ ಇದ್ದೀವಿ, ಹೋಗ್ತಾ ಇರೋಣ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಹೊಡ್ಕೊಂಡೋಗಿ ಬೆಳಗ್ಗೆ ಎದ್ದು ಪಂಚರ್ ಗಿಂಚರ್ ಹಾಕ್ಸ್ಕೊಂಡು ನಿಧಾನಕ್ಕೆ ಹೋಗೋಣ. ಇಲ್ಲ ಮೈಸೂರಾಗೆ ಗುಜರಿ ಬಜಾರ್ ಅಂತೆಲ್ಲ ಸಿಟಿ ಒಳಗೆ, ಗುಜರಿ ಬಜಾರ್. ನನ್ನ ಅನಿಸಿಕೆ ನಾಳೆ ನೈಟೇ ತಗೊಂಡೋಗಿ ನೈಟ್ ಖಾಲಿ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ನೈಟಲ್ಲಿ ಖಾಲಿ ಮಾಡ್ತಾರೋ ಹಗ್ಲಲ್ಲಿ ಖಾಲಿ ಮಾಡ್ತಾರೋ ಗೊತ್ತಿಲ್ಲ. ಗಾಡಿ ಮಾತ್ರ ನೈಟೇ ಕರ್ಕೊಂಡು ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಪಾರ್ಟಿಗೆ ಫೋನ್ ಮಾಡಿದಾಗ ಗೊತ್ತಾಗುತ್ತೆ. ಸದ್ಯಕ್ಕೆ ನಾವು ಹೋಗೋಣ ಬರ್ರಿ. ಟೈಮು ಬಂದು 4 ಗಂಟೆ ಸ್ನೇಹಿತರೆ. ಎಲ್ಲಿದ್ದೀವಿ ಅಂದರೆ ನಮ್ಮ ಹಾವೇರಿ ಬೈಪಾಸಲ್ಲಿ ಹೋಯ್ತಾ ಇದ್ದೀನಿ. ಗೋವಾದಿಂದ ನಾನ್ ಸ್ಟಾಪ್ ಬರ್ತಾನೇ ಇದ್ದೀನಿ, ಎಲ್ಲೂ ನಿಲ್ಲಿಸ್ತಾ ಇಲ್ಲ. ಆದಷ್ಟು ಬೆಳಕರೆ ಎಷ್ಟೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ಓಡಿಸ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ನಿಲ್ಲಿಸ್ಕೊಳ್ಳೋದು, ತಿರ್ಗಾ ನೈಟ್ ಓಡಿಸೋದು ಅನ್ನೋ ಉದ್ದೇಶಕ್ಕೆ ಹೋಗ್ತಾ ಇದ್ದೀನಿ. ಇದು ಹಾವೇರಿ ಬೈಪಾಸ್. ನಾಲ್ಕು ಗಂಟೆ ಇವಾಗ. ರೋಡಂತೂ ಫುಲ್ಲು ಖಾಲಿ ಖಾಲಿ ಖಾಲಿ. ಅಂದರೆ ಈ ಟೈಮಿಗೆ ಎಲ್ಲ 3-4 ಗಂಟೆ ಟೈಮಿಗೆ ನಿದ್ದೆ ಟೈಮ್ ಅಲ್ವಾ, ಎಲ್ಲರೂ ಮಲಿಕೊಂಡಿರ್ತಾರೆ. ಯಾರೋ ಒಬ್ಬೊಬ್ರು ಓಡಿಸ್ತಾ ಇರ್ತಾರೆ, ಮಲಿಕೊಂಡಿರೋರು ಜಾಸ್ತಿ. ಹಾಗಾಗಿ ನಾವು ಮಾತ್ರ ಓಡಿಸ್ತಾ ಇದ್ವಿ. ಅಲ್ಲೊಂದು 2-3 ಗಾಡಿ ಹೋಗ್ತಾ ಇದೆ ನೋಡಿ, ಇಲ್ಲೊಂದು 2-3 ಗಾಡಿ. ಅದು ಬಿಟ್ಟರೆ ಯಾವೂ ಇಲ್ಲ. ಹೋಗೋಣ. ರೂಟು ಇಲ್ಲಿಂದ ಸೀದಾ ದಾವಣಗೆರೆಯಿಂದ ರೈಟ್ ಸಂತೆಬೆನ್ನೂರಿಂದ ಅಜ್ಜಂಪುರ, ಕಡೂರು, ಬೀರೂರಿಂದ ಕಡೂರು, ಈ ಥರ ಹೋಗೋ ಪ್ಲ್ಯಾನ್. ಹೋಗೋಣ. ರೋಡ್ ಚೆನ್ನಾಗೈತಂತೆ ಅದು. ಹಂಗೋಗಿ ಕಡೂರಿಂದ ಸೀದಾ ಅರಸೀಕೆರೆಯಿಂದ ಸೀದಾ ಮಾಮೂಲಿ ಚನ್ನರಾಯಪಟ್ಟಣ, ನಮ್ಮ ಪಾಂಡವಪುರ, ಮೈಸೂರು, ಆ ಥರ ಪ್ಲ್ಯಾನಲ್ಲಿ ಹೋಗ್ತಾ ಇದ್ದೀನಿ. ಹೋಗೋಣ. ಬೆಳಗ್ಗೆಗೆ ಏನಾದ್ರು ಚೇಂಜ್ ಆಗುತ್ತಾ ಏನೇನೋದು ಗೊತ್ತಿಲ್ಲ. ಚೇಂಜ್ ಆಗಲ್ಲ, ನೋಡೋಣ. ಪಾರ್ಟಿಗೆ ಫೋನ್ ಮಾಡಿದ್ಮೇಲೆ ಹೆಂಗೆ ಅನ್ನೋದು ಗೊತ್ತಾಗುತ್ತೆ. ಸಮಾಧಾನ. ಯಾಕೆ ಈ ಥರ? ರೋಡ್ ಮಾತ್ರ ನಮ್ಮ NH4 ಹೆಂಗೈತೆ ನೋಡಿ ಸರ್. ಖಾಲಿ ರೋಡ್ ಸೂಪರ್ ಆಗೈತೆ. 6 ಲೈನ್. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇನ್ನು 5:30 ಟೈಮು. 5:30ಗೆ ಬೆಳಕರ್ದೈತೆ ನೋಡಿ ಹೆಂಗೈತೆ. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ದಾವಣಗೆರೆಯಲ್ಲಿ ಇದ್ದೀನಿ. ಇಲ್ಲಿಂದ ರೂಟ್ ಚೇಂಜ್ ಮಾಡೋದು ಇವಾಗ ಸೀದಾ ಹೋಗಲ್ಲ. ಇಲ್ಲಿಂದ ಲೆಫ್ಟಿಗೆ ತಗೊಂಡು ಸೀದಾ ಇಲ್ಲಿಂದ ಸಂತೆಬೆನ್ನಿಂದ ಚನ್ನಗಿರಿಯಿಂದ ಸೀದಾ ಅಜ್ಜಂಪುರ, ಬೀರೂರು, ಕಡೂರು, ಅರಸೀಕೆರೆ, ಮಾಮೂಲಿ ರೈಟ್ ಹೊಡ್ಕೊಂಡು ಹೋಗೋದು. ಹೋಗೋಣ. ಹಂಗೋದ್ರು ಓಕೆ, ಹಿಂಗೋದ್ರು ಓಕೆ, ಹಿಂಗೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಸದ್ಯಕ್ಕೆ ಇವಾಗ NH4ಗೆ ಬಾಯ್ ಹೇಳಿ ಸ್ಟೇಟ್ ಹೈವೇಗೆ ಹೋಗೋಣ. NH4 ಬಾಯ್. ಸ್ಟೇಟ್ ಹೈವೇ ಚನ್ನಗಿರಿ 53 ಕಿಲೋಮೀಟ್ರ್ ಐತೆ ಇನ್ನು. ಕರೆಕ್ಟಾಗಿ ಚನ್ನಗಿರಿ ಹೋಗಿ ಚನ್ನಗಿರಿಯಿಂದ ಇದಕ್ಕೆ ಹೋಗೋದು ಅಜ್ಜಂಪುರ. ಬೆಳಗ್ಗೆ ಟೈಮಲ್ಲಿ ಎಲ್ಲ ಸ್ಪೀಡಲ್ಲಿ ಬರ್ತಿರ್ತಾರೆ. ಇದು ರೋಡು ಡಿವೈಡರ್ ಆ ಥರ ಕೊಟ್ಟವನಿ. ಯಾವ ಥರ ಕೊಟ್ಟವನಿ ಅಂದರೆ ಆ ಥರ. ಇಲ್ಲಿಂದ ಮುಂದೆ ಬ್ರಿಡ್ಜ್ ರೈಟ್ ತಗೊಬೇಕು. ಇದು ದಾವಣಗೆರೆ ಸಿಟಿ ಒಳಗೆ ಹೋಗೋ ದಾರಿ. ಈಗ ಇದೆಲ್ಲ ನೋಡೋರೆಲ್ಲ ಸಿಟಿ ಒಳಗೆ ಹೋಗೋರು. ಬೆಂಗಳೂರಿಂದ ಬರೋರೆಲ್ಲ ಸಿಟಿ ಒಳಗೆ ಹೋಗ್ಬೇಕಂದ್ರೆ ಹಿಂಗೆ ಬಂದು ಹೋಗ್ಬೇಕು.
ಇದು ಬಾಡ ಕ್ರಾಸ್ ಅಂತ ಹೇಳ್ತಾರೆ. ಇಲ್ಲಿಂದ ಬಾಡ ಕ್ರಾಸು, ನೆಕ್ಸ್ಟ್ ಬಾಡ ಹಂಸು. ಅಣ್ಣ ಲೈಟ್ ನೋಡಿ ಹೆಂಗ ಕಾಣನೆ. ಬರೇ ಪಾರ್ಕಿಂಗ್ ಅದು, ಹೆಡ್ಲೈಟ್ ಯಾವ ಇಲ್ಲ ಅದ್ರಾಗೆ. ತಡೆಯೋ ಅಣ್ಣ, ಸರೋಜಿ ಅಣ್ಣ, ಹೋಗ್ಬಿಡು ಬಾರಪ್ಪ. ಹೋಗೋ ಥರ ಹೋಗಿ ಅಲ್ಲಿ ಸೇಬಿಟ್ಟ. ಎಸ್ ಎಮ್ ಆರ್ ಟೈಮ್ ನೋಡಿ ತೋರಿಸ್ತೀನಿ ಇವಾಗ ಎಷ್ಟು ಅಂತ. ಎಷ್ಟು ಬೆಳಕರ್ದೈತಲ್ಲ, ಗೇರ್ ಚೇಂಜ್ ಮಾಡಿಬಿಡೋಣ. ನೋಡಿದ್ರೆ ಟೈಮು 5:40, ಅಂದರೆ ಅದು 10 ನಿಮಿಷ ಸ್ಲೋ ಇದೆ. 5:15 ಕರೆಕ್ಟಾಗಿ ಈಗ ಟೈಮ್ 5:15. ಅದು ಟೈಮಿಂಗ್ಸು 10 ನಿಮಿಷ ಮುಂದೆ ಇದೆ, ಸ್ಲೋ ಅಂತೀನಿ ನೋಡು. 10 ನಿಮಿಷ ಫಾಸ್ಟ್ ಇದೆ. ಅಪ್ಪ ನೋಡಿ, ಆ ಕಂಟೈನರು ರೈಟ್ ಹೊಡ್ಕೋತಾವನೆ. ಅಂದರೆ ಅವ್ನು ರೈಟ್ ಹೊಡೆದು ಇದಕ್ಕೆ ಹೋಗ್ಬೋದು ಅವನು. ಮಾಮೂಲಿ ಇದ್ರ ಕಡೆ ನೋಡಿ, ಇಲ್ಲಿ ಬಾಡ ಹಾಕೋ ನೋಡ್ದ. ಬಾಡ 19 ಕಿಲೋಮೀಟ್ರ್ ಇಲ್ಲಿಂದ. ಬಾಡ ಇಂದ ಸಂತೆಬೆನ್ನೂರು, ನೋಡಿ ಹಿಂಗೆ. ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ಸುಸ್ವಾಗತ. 5 ಕಿಲೋಮೀಟ್ರ್ ಹೋದರೆ ವಿಶ್ವವಿದ್ಯಾಲಯ. ಸಾಕಾದ ಬಿಡ್ಸರ್ ಚಿತ್ರ. ಹೌದು, ಏನಪ್ಪ ಹಿಂಗೆ ಆನೆ ಚಿತ್ರ, ಆನೆ ಚಿತ್ರ ಸಾಕಾದ ಬಿಡ್ಸರಪ್ಪ. ಇದು ಮಾಮೂಲಿ ವಾಪಸ್ಸು ಹುಬ್ಳಿ ಕಡೆ ಹೋಗೋದು. ಆ ಕಂಟೈನರ್ ಗಾಡಿ ಈ ಕಡೆ ಹುಬ್ಳಿ ಕಡೆ ಹೋದ. ಇದು ಮಾಮೂಲಿ ಬಾಡ ಚನ್ನಗಿರಿ. ಹೋಗೋಣ ಮುಂದೆ. ಎಲ್ಲಾದರೂ ಬಾಡ ಹತ್ತತ್ರ ಹೋಗಿ ಟೀಗಿ ಸಿಕ್ಕರೆ ಟೀಗಿ ಕುಡ್ಕೊಂಡು ಸಂತೆಬೆನ್ನೂರಲ್ಲಿ ಹೋಗಿ ಎಲ್ಲಿ ಸಿಗುತ್ತಾ ಅಲ್ಲಿ ಟೀ ಕುಡೋಣ. ಬರ್ರಿ, ಸದ್ಯಕ್ಕೆ ಹೋಯ್ತಾ ಇರೋಣ. ಸ್ನೇಹಿತರೆ, ನಮ್ಮ ಬಾಡ ಊರು ಬಿಟ್ಟು ಮುಂದೆ ಇದ್ದೀನಿ. ನೋಡಿ ಭತ್ತ ನೋಡಿ, ಸಾಕಾದ ಬೆಳೆದಾರ ಭತ್ತ ಇಲ್ಲಲ್ಲ. ನಮ್ಮ ಅಂಬಾರಿ ಓಡಿಸ್ತಿರ್ಬೇಕಾದ್ರೆ ಒಂದ್ಸಲಿ ಇದೇ ಊರಿಂದ ಭತ್ತ ತುಂಬಿದ್ದೆ ನಾನು. ಸಾಕಾದ ಬೆಳೆದಾರ, ಆದರೆ ಇನ್ನೂ ಬೆಳೆ ಇನ್ನೂ ಇಲ್ಲಿ ಇದು ಮಾಡಿಲ್ಲ, ಕಟಾವು ಮಾಡಿಲ್ಲ. ಎಲ್ಲ ಹಂಗೆ ಅವು. ಇಲ್ಲಿ ನೋಡಿ ಹಚ್ಚ ಹಸಿರಾಗಿ, ಎಲ್ಲಿಂದ ಎಲ್ಲಿ ನೋಡ್ರು ಹಚ್ಚ ಹಸಿರಾಗಿ ಕಾಣ್ತೈತಿ. ಸಾಕಾದಾಗೈತಿ ಇಲ್ಲಲ್ಲ, ವ್ಯೂ ಸೂಪರ್ ಆಗೈತೆ ನೋಡಿ. ಎಲ್ಲರ ಚಾನಲ್ ಗಿನಲ್ ಐತಾ? ಚಾನಲ್ ಇತ್ತಾ? ಸೂಪರ್. ಇಲ್ಲೇ ಒಂದು ಚಾನಲ್ ಐತೆ. ಶಿಸ್ತಾಗಿ ಸ್ನಾನ ಮಾಡ್ಕೊಂಡೆ ಹೋಗೋಣ, ಹಂಗೆ ಹೋಗೋದು ಬೇಡ. ಒಳ್ಳೆ ಮರದ ನೆಳಗೆ ಹಾಕಿದಾಯ್ತು. ಚಾನಲಾಗೆ ಸ್ನಾನ ಮಾಡಬೇಕು. ಹೆಂಗೆ ಹೇಳೋಕ್ಕಾಗಲ್ಲ, ಅಷ್ಟು ಇದಾಗ್ಬಿಟ್ಟಿದ್ವಿ. ಗೋವಾದು ಎಫೆಕ್ಟು. ಒಂದು ದಿಸಕ್ಕೇನೆ ಗೋವಾದಲ್ಲಿ ಇರೋಕ್ಕಾಗಲ್ಲ, ಅಷ್ಟು ಸೆಕೆ, ಅಷ್ಟೇ ಇದು. ಈಗ ಟೈಮ್ ಎಷ್ಟು ಗೊತ್ತಾ ನೋಡಿ, 6:20, ಅಂದರೆ 6:10 ಟೈಮ್. ಈಗ ಬಾಡ ಎಲ್ಲ ಬಿಟ್ಟು ಮುಂದೆ ಇದ್ದೀನಿ. ಇನ್ನು 250 ಕಿಲೋಮೀಟ್ರ್ ಹೋಗ್ಬೇಕು ಮೈಸೂರಿಗೆ ನಾನು. ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಯಾಕಂದರೆ ರಾತ್ರಿ ಹೋಗ್ಬೇಕು ಸಿಟಿ ಒಳಗೆ. ಹಂಗಾಗಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಸದ್ಯಕ್ಕೆ ಮಲ್ಗಂಗೂ ಇಲ್ಲ. ನೋಡೋಣ, ಈಗ ಹೋಗಿ ಫಸ್ಟು ಅಲ್ಲಿ ಚಾನಲಾಗಿ ನೀರು ಬರ್ತೈತಲ್ಲ, ಸ್ನಾನ ಮಾಡೋಕ್ಕಲ್ಲ, ಚೆನ್ನಾಗೈತೆ ನೋಡ್ಕೊಂಡು ಸ್ನಾನ ಮಾಡ್ಕೊಂಬಿಡೋಣ. ಆಮೇಲೆ ಮುಂದಿಂದು ಇಂಥ ಜಾಗದಲ್ಲಿ ಒಂದು ಒಳ್ಳೆ ಮನೆ ಕಟ್ಕೊಂಡ್ರೆ ಹೆಂಗಿರ್ಬೋದು ಗೊತ್ತಾ? ನೋಡಿ, ಅಡಿಕೆ ತೋಟ, ಆ ಕಡೆ ಭತ್ತ, ಈ ಕಡೆ ಎಳ್ನೀರು ನೋಡಿ. ಈ ಕಡೆ ಎಲ್ಲ ಭತ್ತ, ಅಡಿಕೆ, ಎಳ್ನೀರು, ತೋಟದಲ್ಲಿ ಒಂದು ಮನೆ ಕಟ್ಕೊಂಡು ಹಿಂಗಿರ್ಬೋದು. ಎಲ್ಲರಿಗೂ ಎಲ್ಲ ಥರದ್ದು ಇದು ಏನಂತಾರಲ್ಲಪ್ಪ, ಹಣೆ ಬರ.
ಇರಲ್ಲ. ಯಾರ್ಯಾರಿಗೆ ಏನೇನು ಇರ್ತಿತ್ತೋ ಅದೇ ಆಗೋದು. ನಮ್ಮ ಮನೆ ಬರದಲ್ಲಿ ಇವ್ರದ್ದು ತೋಟ ಇದು ನೋಡ್ಕೊಂಡು ಖುಷಿ ಪಡೋದ್ರಲ್ಲೇ ನಾವು ಕಾಲ ಕಳಿಬೇಕು. ಏನು ಮಾಡೋಕ್ಕಾಗಲ್ಲ. ನಮ್ಮ ಲೈಫಲ್ಲಿ ಇನ್ನೇನು ಇವೆಲ್ಲ ತಗೊಳಕ್ಕೂ ಅಂತೂ ಆಗಲ್ಲ. ಜಮೀನುಗಳು ಅಂತೂ ತಗೊಳಕ್ಕಾಗಲ್ಲ. ಸೈಟ್ ತಗೊಂಡು ಮನೆಯೇ ಕಟ್ಟೋಕ್ಕಾಗಲ್ಲ. ಇನ್ನು ಇವೆಲ್ಲ ತಗೊಳಕ್ಕಾಗತ್ತಾ? ಆಗಲ್ಲ. ಬರ್ರಿ ಫಸ್ಟ್ ಅಲ್ಲಿ ಹೋಗಿ ಚಾನಲಾಗಿ ನೋಡ್ಕೊಂಬರೋಣ. ನೋಡಿ ಸ್ನೇಹಿತರೆ, ಚಾನಲಾಗಿ ನೀರು ಹರಿತಿರೋದು ಸಾಕಾಗೈತೆ. ನೀರು ಮಾತ್ರ ಸೂಪರಾಗಿ ಕ್ಲೀನಿರು, ಆಳನಿಲ್ಲ ಏನಿಲ್ಲ. ಹೆಚ್ಚು ಕಮ್ಮಿ ಒಂದಡಿ 2 ಅಡಿ ಐತೆ ಅಷ್ಟೇ. ಅಲ್ಲಿ ಬಟ್ಟೆ ಒಗೆಯೋಕ್ಕೆಲ್ಲ ಕಲ್ಲುಗಳೆಲ್ಲ ಸಾಕಾದ ಮಾಡೋರೆ. ನಮ್ಮ ಸೂರ್ಯ ದೇವ ಬೆಳಗಿನ ಶುಭೋದಯ ಹೇಳೋಕ್ಕೆ ಬಂದಿದ್ದಾರೆ ನೋಡಪ್ಪ. ಇಲ್ಲೆಲ್ಲ ಭತ್ತ ಕಣ್ಣಿಗೆ ಕಾಣಿಸ್ತಾರೆ. ಸಾಕಾಯ್ತು. ಇದನ್ನು ಒಂದು ಫೋಟೋ ತಗೋಬೇಕು. ನಮ್ಮ ಅರ್ಜುನಲ್ಲಿ ಇಲ್ಲಿ ಇವಾಗ ಸ್ನಾನ ಗೀನ ಮಾಡಿಕೊಂಡು ಬಟ್ಟೆ ಹೊಕ್ಕೊಂಡು ಸ್ನಾನ ಗೀನ ಮಾಡ್ಕೊಂಡು ಹೋಗ್ಬೇಕು.